ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನಲ್ನಲ್ಲಿ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗೋ ಒಂದು ಸ್ವೀಟ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ? ಇದೊಂದು ಸ್ವೀಟ್ ಹಲ್ವಾ. ಇದನ್ನು ಗ್ರೇಪ್ಸಿಂದ ಮಾಡಿರೋದು. ಖಂಡಿತ ನೀವು ಈ ರೆಸಿಪಿಯನ್ನು ಮಾಡಿ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ತುಂಬಾ ಅದ್ಭುತವಾಗಿತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ. ಬನ್ನಿ ಈ ಗ್ರೇಪ್ಸಿಂದ ಮಾಡಿರೋವಂಥ ಹಲ್ವನ ಯಾವ ರೀತಿ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಸೀಡ್ಲೆಸ್ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಅದನ್ನು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ನೀವು ಸೀಡ್ಲೆಸ್ ದ್ರಾಕ್ಷಿ ತೊಗೋಬೇಕು. ಸೀಡ್ ಇರೋವಂಥ ದ್ರಾಕ್ಷಿ ತೊಗೊಂಡ್ರೆ ನಿಮಗೆ ಹುಳಿ ಆಗಿಬಿಡುತ್ತೆ. ಸೊ ಈ ರೀತಿ ಸೀಡ್ಲೆಸ್ ಇರೋ ದ್ರಾಕ್ಷಿ ತೊಗೊಂಡ್ರೆ ನಮಗೆ ಸ್ವಲ್ಪ ಹುಳಿ ಕಡಿಮೆ ಸಿಗುತ್ತೆ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ದ್ರಾಕ್ಷಿನಲ್ಲೇ ನೀರಿನ ಅಂಶ ಇರುತ್ತಲ್ಲ, ಅಷ್ಟೇ ಸಾಕು. ನೋಡಿ, ನಾವಿಲ್ಲಿ ಯಾವುದೇ ನೀರನ್ನು ಸೇರಿಸಿಲ್ಲ, ಹಾಗೆ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಕಣ್ಣಿರೋ ಅಂಥ ಒಂದು ಸ್ಟ್ರೈನರ್ ತೊಗೊಳ್ಳಿ. ಟೀ ಸೋಸೋದ್ರಲ್ಲೆಲ್ಲ ಇದನ್ನು ಸೋಸ್ಕೊಳ್ಳೋಕ್ಕಾಗೋದಿಲ್ಲ. ಈ ರೀತಿ ಒಂದು ದೊಡ್ಡದಾಗಿರೋ ಅಂಥ ಸ್ಟ್ರೈನರ್ನ ತೊಗೊಂಡು ನಿಧಾನವಾಗಿ ಈ ರೀತಿಯಾಗಿ ನೀವು ಸೋಸ್ಕೊಬೇಕು. ಸೀಸನಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ದ್ರಾಕ್ಷಿ. ಆವಾಗ ನಾವು ಹೆಚ್ಚಾಗಿ ಈ ಥರ ಸ್ವೀಟ್ಗಳನ್ನ ಮಾಡ್ಕೊಬೋದು. ಈ ಥರ ಹಲ್ವಾ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಇಷ್ಟಪಡ್ತೀರಾ. ಹಾಗೆ ನಾವು ಹೊಸ ಹೊಸ ರೆಸಿಪಿನ ಕಲಿಬೇಕಾದ್ರೆ ಒಂದು ಖುಷಿ ಇರುತ್ತಲ್ಲ, ಆ ಖುಷಿನೇ ನಮಗೆ ಸಾಕು. ನೋಡಿ, ಈ ಥರ ಕಂಪ್ಲೀಟಾಗಿ ನಾನು ಸೋಸ್ಕೊಂಡಿದ್ದೀನಿ. ನಾನು ಯಾವುದೇ ನೀರನ್ನು ಆ್ಯಡ್ ಮಾಡಿಲ್ಲ. ನೀವು ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಒಂದು ಹಾಫ್ ಟೀ ಗ್ಲಾಸ್ ಅಷ್ಟು ಅವಶ್ಯಕತೆ ಇಲ್ಲ ಅಲ್ವಾ? ಅದರಲ್ಲೇ ನೀರಿನ ಅಂಶ ಇರುತ್ತೆ, ಅಷ್ಟೇ ನೀರಿನ ಅಂಶ ಸಾಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ರುಬ್ಕೊಂಡಿದ್ದೀವಿ. ಈ ಥರ ನೀವು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಈಗ ರಸ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಒಂದು ಬಟ್ಲಷ್ಟು ಸಕ್ಕರೆ, ಒಂದು ಅರ್ಧ ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಅಷ್ಟೇ ನೀರು ಹಾಕ್ಕೋಬೇಕು. ಗಂಟಿರ್ಲಾರ್ದಂಗೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸು ಇಲ್ಲಿ ಬಾದಾಮಿ, ಗೋಡಂಬಿ, ಸ್ವಲ್ಪ ಬಿಳಿ ಎಳ್ಳು, ಹಾಗೆ ಪಿಸ್ತಾ, ಈ 3 ಡ್ರೈ ಫ್ರೂಟ್ಸನ್ನ ಸಣ್ಣದಾಗಿ ಸ್ವಲ್ಪ ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಈಗ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಈ ಹಲ್ವಾ ಮಾಡೋದಕ್ಕೆ ತುಪ್ಪ ಇಷ್ಟೇ ಬೇಕು ಅಂತಲ್ಲ, ನಿಮ್ಮ ಇಷ್ಟದ ಪ್ರಕಾರ ತುಪ್ಪವನ್ನು ಸೇರಿಸ್ತಾ ಹೋಗಿ. ಆದರೆ ಮಿನಿಮಮ್ ಒಂದು 8ರಿಂದ 10 ಸ್ಪೂನು ತುಪ್ಪ ಇದಕ್ಕೆ ಬೇಕಾಗುತ್ತೆ. ಈಗ ತುಪ್ಪ ಮೆಲ್ಟಾದ ನಂತರ ನಾನೇನು ದ್ರಾಕ್ಷಿ ರಸ ಸೋಸ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಕಲರು ಹಾಗೆ ಟೇಸ್ಟ್ ಇರೋವಂಥ ಸ್ವೀಟ್ ಇದು. ನೀವು ಖಂಡಿತ ಟ್ರೈ ಮಾಡಿ. ಮಕ್ಕಳು ಪದೇ ಪದೇ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ. ಸೀಸನ್ನಲ್ಲಿ ನಾವು ಈಸಿಯಾಗಿ ಮಾಡ್ಕೊಬೋದು. ಈ ಸಮ್ಮರಲ್ಲಿ ಇದ್ರ ಸೀಸನ್ನು ತುಂಬ ಕಡಿಮೆ ರೇಟಲ್ಲಿ ನಮಗೆ ಚೆನ್ನಾಗಿ ಫ್ರೆಶ್ ಆಗೂ ಸಿಗ್ತಾ ಇರುತ್ತೆ. ಈಗ ಅದಕ್ಕೆ ನಾವು ಒಂದು ಅರ್ಧ ಬಟ್ಲಷ್ಟು ಹಾಲು ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ಯಾವಾಗಾದರೂ ಮಕ್ಕಳು ಹಲ್ವಾ ಕೇಳಿದಾಗ ಹೊರಗಡೆ ಹೋಗಿ ಅಂಗಡಿನಲ್ಲಿ ಕೊಡಿಸೋ ಬದಲು ಈ ಥರ ಸೀಸನಲ್ಲಿ ಮಾಡಿಕೊಟ್ರೆ, ಮನೆಯಲ್ಲಿ ಮಾಡಿಕೊಟ್ರೋದು ಅನ್ನೋ ಖುಷಿನೂ ಇರುತ್ತೆ. ಹಾಗೆ ಫ್ರೆಶ್ ಆಗಿ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದಲ್ವಾ? ನೋಡಿ, ಈಗ ಇದಕ್ಕೆ ನಾವು ಒಂದು ಬಟ್ಲು ಸಕ್ಕರೆಯನ್ನು ತೊಗೊಂಡಿದ್ದೆ, ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಹುಳಿ ಅನಿಸಿದ್ರೆ ಸಕ್ಕರೆಯನ್ನು ಸ್ವಲ್ಪ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಹೆಚ್ಚಿಗೆ ಆ್ಯಡ್ ಮಾಡ್ಕೋಬೋದು. ಈಗ ಅದಕ್ಕೆ ನಾವೇನು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಆ್ಯಡ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಟ್ರಾನ್ಸ್ಪರೆಂಟ್ ಬೇಗ ಆಗೋಗ್ಬಿಡುತ್ತೆ ಅಲ್ವಾ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಈ ಥರ ನಿಧಾನಕ್ಕೆ ನಾವು ತಿರುಗಿಸ್ಕೋಬೇಕು. ನೋಡಿ, ಹಾಕ್ಕೊಳ್ತಿದ್ದಂಗೆ ಹೆಂಗೆ ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ ಅಲ್ವಾ ದ್ರಾಕ್ಷಿ ರಸ. ಕಾರ್ನ್ಫ್ಲೋರ್ನ ನಾವು ಅದಕ್ಕೋಸ್ಕರನೇ ಬಳಸೋದು. ಇದನ್ನು ಹಾಕಲಿಲ್ಲ ಅಂದರೆ ಹಲ್ವಾಗೆ ಟ್ರಾನ್ಸ್ಪರೆಂಟ್ ಸಿಗೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫುಡ್ ಕಲರ್ ಹಾಕೋ ಉದ್ದೇಶ ಸ್ವಲ್ಪ ಕಲರಾಗಿ ಗ್ರೀನಿಶ್ ಬರಲಿ ಅಂತ ಅಷ್ಟೇ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಹಾಕಿದರೆ ಒಂಥರ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಇನ್ನೂ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಗಾಗ ನಾವು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು
ಈ ಥರ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಲ್ವಾಗಳಿಗೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಬೇಕು. ಈಗ ಸ್ವಲ್ಪ ನಾನು ಗಸಗಸೆನ ಆ್ಯಡ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಗಸಗಸೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಈಗ ನಾವು ತೊಗೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನಲ್ಲಿ ಸ್ವಲ್ಪ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಏನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಬಾದಾಮಿ, ಗೋಡಂಬಿ, ಪಿಸ್ತಾ, ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಗ್ರೀನ್ ಒಳಗಡೆ ಈ ಡ್ರೈ ಫ್ರೂಟ್ಸ್ ಹಾಕಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಬಳಸಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ, ಒಳ್ಳೆ ಘಮ ಕೊಡುತ್ತೆ ನಿಮಗೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ಏನು ಬಿಡ್ತಾ ಇದೆ ನೋಡಿ, ಈ ಥರ ನೀವು ತವಾಯಿಂದ ಸಪ್ರೇಟಾಗಿ ಬಿಟ್ಕೋಬೇಕು, ಅಂದರೆ ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ. ಈಗ ಕರೆಕ್ಟಾಗಿ ಆಗಿದೆ. ಈಗ ನಾವು ಒಂದು ಸರ್ವಿಂಗ್ ಬೌಲ್ನಲ್ಲಿ ಹಾಕ್ಕೊಳ್ಳೋಣ. ಈ ಥರ ಕಟ್ಟಾಗಿ ಬಿದ್ದರೆ ಆಗಿದೆ ಅಂತ ಅರ್ಥ. ನಾನಿಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿರೋವಂಥ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಉಳಿದಿರ್ತಕ್ಕಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಅದ್ರ ಕೆಳಗಡೆ ಗಾರ್ನಿಷ್ಗೋಸ್ಕರ ಹಾಕಿದ್ದೀನಿ ನೋಡಿ. ಈ ಥರ ಕಟ್ಟಾಯಿತು ಅಂದರೆ ನಮಗೆ ಕಂಪ್ಲೀಟಾಗಿ ರೆಡಿ ಆಯಿತು ಅಂತ. ಈಗ ಅದಕ್ಕೆ ನಾವು ರೆಡಿಯಾಗಿರ್ತಕ್ಕಂಥ ಹಲ್ವವನ್ನು ನಾವು ಸರ್ವಿಂಗ್ ಬೌಲ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸೇರಿಸಿದ ನಂತರ ಮೇಲ್ಗಡೆ ಸ್ವಲ್ಪ ಈ ಥರ ಸಮ ಮಾಡ್ಕೊಳ್ಳಿ ಒಂದು ಸಲ. ಈಗ ಇದನ್ನು ಟಚ್ ಮಾಡಲಾರ್ದಾಗೆ ಒಂದು 3 ಅವರು ಹಾಗೆ ಎತ್ತಿಟ್ಬಿಡ್ಬೇಕು. 3 ಅವರು ನಾವು ತೆಗಿಬಾರ್ದು. ಈಗ 3 hours ಆಗಿದೆ ನೋಡಿ. ಏನು ಶೈನಿಂಗ್ ಹೊಡಿತಾ ಇದೆ ಅಲ್ವಾ, ನೋಡ್ತಿದ್ರೇ ಹಾಗೆ ತೊಗೊಂಡು ಕಟ್ ಮಾಡೋದೇ ಬೇಡ, ಹಾಗೆ ತಿನ್ಬಿಡೋಣ ಅನ್ನಿಸ್ತಾ ಇದೆ. ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪ ಒಂದು ಚಾಕು ತೊಗೊಂಡು ನಾವು ಎಡ್ಜಸ್ನ ಈ ಥರ ಬಿಡಿಸ್ಕೊಬೇಕು. ಈಗ ಬಿಡಿಸ್ಕೊಂಡು ಆಗಿದೆ. ಏನಿಲ್ಲ, ಈಸಿಯಾಗಿ ಬಂದುಬಿಡುತ್ತೆ, ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಆಗಿದೆ ಅಲ್ವಾ ಈ ಹಲ್ವಾ ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ ಅದು ಯಾವ ರೀತಿ ಬರುತ್ತೆ ಅಂತ. ನಾನು ತೆಗಿತಿದ್ದೀನಿ ನೋಡಿರಿ ಬೌಲು. ತುಂಬ ಚೆನ್ನಾಗಿ ಬಂದಿದೆ. ಆ ಡ್ರೈ ಫ್ರೂಟ್ಸು, ಬಿಳಿ ಎಳ್ಳು, ಗಸಗಸೆ ಈ ಥರ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇದು ಅದರಲ್ಲೂ ಒಳ್ಳೆ ಕಲರು. ಈ ಥರ ಹಣ್ಣಿಂದ ಮಾಡಿಕೊಟ್ರಂತೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಈಗ ನಾನು ಶೇಪಾಗಿ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಿಧಾನವಾಗಿ ಕಟ್ ಮಾಡ್ತಾಯಿದ್ದೀನಿ. ಶೇಪ್ ಬೇಕಲ್ಲ ನಮಗೆ, ಅದಕ್ಕೋಸ್ಕರ ಈ ಥರ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಂಡು ಆಗಿದೆ ನೋಡಿ. ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ಪಾಂಜಿಯಾಗಿ ಬಂದಿದೆ. ನೀವು ಇವತ್ತೇ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದುವರೆಗೂ ನನ್ನ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ. ಈ ಥರ ಹೊಸ ರೆಸಿಪಿಯನ್ನು ನಾನು ಮತ್ತೆ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಬರುವ ಎಲ್ಲ ವೀಡಿಯೋಗಳನ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ. ಮತ್ತು ಯಾವುದಾದ್ರು ಈ ರೀತಿ ಹೊಸ ರೆಸಿಪಿಯನ್ನು ಮಾಡಬೇಕು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಆ ರೆಸಿಪಿಯನ್ನು ನಾನು ಮಾಡಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.